ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಸಮೀಕ್ಷಾ HR. ಹೋಮ್ ಗಾರ್ಡನಿಂಗ್ ನಗರದಲ್ಲಿ ದಿನದಿಂದ ದಿನಕ್ಕೆ ಪ್ರಸಿದ್ಧಿ ಪಡಿತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇರೋ ಒಂದಿಷ್ಟು ಜಾಗದಲ್ಲೇ ಗಿಡಗಳನ್ನ ನೆಟ್ಟು ಹೂ, ಹಣ್ಣು, ತರಕಾರಿ ಬೆಳೆದು ಖುಷಿ ಪಡೋ ಸಂಖ್ಯೆಯು ಹೆಚ್ಚಾಗ್ತಾ ಇದೆ. ಆದ್ರೆ ಇಲ್ಲೊಬ್ರು ವಿಶೇಷವಾದ ಪರಿಸರ ಪ್ರೇಮಿ ಇದ್ದಾರೆ. ಇವರು 100 ಅಲ್ಲ 500 ಅಲ್ಲ ಬರೋಬ್ಬರಿ 1000 ಪಾಟ್ಗಳಲ್ಲಿ ಗಿಡ ನೆಟ್ಟು ಪೋಷಣೆ ಮಾಡ್ತಾ ಇದ್ದಾರೆ. ಇವರ ಮನೆ ಒಳಗೆ ಕಾಲಿಟ್ರೆ ಹೂತೋಟದಲ್ಲಿರುವ ಅನುಭವ ಆಗುತ್ತೆ. ಹಾಗಾದ್ರೆ ಬನ್ನಿ ಈ ಹೂತೋಟದ ಮಾಲೀಕರ ಪರಿಚಯನ ಮಾಡ್ಕೊಳ್ತೀವಿ. ಈ ದೃಶ್ಯದಲ್ಲಿ ಕಾಣಿಸ್ತಾ ಇರೋರು ಸುರೇಶ್ ಅಂತ. ಇವರು ನಗರದ ಮಾರುತಿ ಸುಜುಕಿ ಶೋರೂಮ್ನಲ್ಲಿ ಸದ್ಯ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ತಮ್ಮ ಪರಿಸರ ಪ್ರೇಮವನ್ನ ಬಾಲ್ಯದಿಂದ ಬೆಳೆಸಿಕೊಂಡು ಬಂದಿರುವ ಇವರು ಸದ್ಯ ತಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಗಿಡ ಮರ ನೆಟ್ಟು ಅವುಗಳ ಕಾಳಜಿ ಮಾಡ್ತಾ ಇದ್ದಾರೆ. ಸುರೇಶ್ ಅವರು ಗಿಡಗಳ ಪ್ರೇಮದ ಜೊತೆಗೆ ಒಬ್ಬ ಅತ್ಯುತ್ತಮ ಕ್ರಿಕೆಟ್ ಆಟಗಾರರು ಹೌದು. ದಕ್ಷಿಣ ವಲಯದ ವಿಶ್ವವಿದ್ಯಾನಿಲಯ ಹಾಗೂ ಅಖಿಲ ಭಾರತ ರೋಹಿನ್ ಟನ್ಬರಿಯಾ ಟ್ರೋಫಿಯಲ್ಲಿ ಮೈಸೂರನ್ನ ಪ್ರತಿನಿಧಿಸಿದ್ದು, ಮುಫಿಸಿಲ್ ತಂಡದಿಂದ ಕರ್ನಾಟಕವನ್ನ ಪ್ರತಿನಿಧಿಸಿದ್ದಾರೆ. ಅದಲ್ಲದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಪಂದ್ಯವೊಂದರಲ್ಲಿ ಎಲ್ಲ 10 ವಿಕೆಟ್ಗಳನ್ನು ಕಬಳಿಸಿದ ದಾಖಲೆಯನ್ನ ಹೊಂದಿರುವ ಇವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನಿಂದ ಅರ್ಹತೆ ಪಡೆದಿದ್ದಾರೆ. ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಇವರು ತಮ್ಮ ಮನೆಯನ್ನ ವಿವಿಧ ಬಗೆಯ ಗಿಡಮರಗಳಿಂದ ಸಿಂಗರಿಸಿದ್ದಾರೆ. 1 ಅಡಿ ಜಾಗಕ್ಕೆ ಜಗಳ ಆಡುವ ಜನರ ಮಧ್ಯ ಪುಟ್ಟ ತೋಟಕ್ಕೆಂದು ಒಂದಿಷ್ಟು ಜಾಗವನ್ನ ಮೀಸಲಿಟ್ಟು ಪ್ರತಿನಿತ್ಯ ಅದರ ಪೋಷಣೆಯಲ್ಲಿಯೇ ಪತಿ ಪತ್ನಿ ಇಬ್ಬರು ತೊಡಗಿಸಿಕೊಂಡಿದ್ದಾರೆ. ಇನ್ನು ಇವರ ಈ ಕೈತೋಟದಲ್ಲಿ 300ಕ್ಕೂ ಹೆಚ್ಚು ಗುಲಾಬಿ, ದಾಸವಾಳ ಸೇರಿದಂತೆ ಸದ್ಯ ಇವರ ಈ ಪುಟ್ಟ ತೋಟದಲ್ಲಿ 1000ಕ್ಕೂ ಹೆಚ್ಚು ವಿವಿಧ ಬಗೆಯ ಗಿಡಗಳನ್ನ ಕಾಣಬಹುದಾಗಿದೆ. ವಿಶೇಷ ಏನಪ್ಪಾ ಅಂದ್ರೆ ಇವರ ಪತ್ನಿ ವಿನು ಸುರೇಶ್ ಅವರು ದೇಶದಲ್ಲೇ ಕಾಣಸಿಗದ ಸುಮಾರು 7 ರಿಂದ 8 ಬಗೆಯ ಅಪರೂಪದ ದಾಸವಾಳ ಗಿಡಗಳನ್ನು ಬೆಳೆಸುತ್ತಿದ್ದು, ಈ ಜೋಡಿಯ ಪರಿಸರ ಪ್ರೇಮ ಮಾದರಿಯೇ ಸರಿ. ಹಾಯ್ ಸರ್. ಹಾಯ್ ಮೇಡಮ್. ಸರ್, ನಾವಿವತ್ತು ನಿಮ್ಮ ತೋಟಕ್ಕೆ ಬಂದಿದ್ದೀವಿ. ಇಲ್ಲಿರೋ ಗಿಡಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀರಾ? ಮೇಡಮ್, ಇದು ಹಾಬಿಗೆ ಸ್ಟಾರ್ಟ್ ಮಾಡಿದ್ದು ನಾವಿಲ್ಲಿ ಬಂದು 12 ವರ್ಷ ಆಯಿತು. 12 ವರ್ಷ ಆದಮೇಲೆ 50-40 ಸೈಟು ನಾವು ಮನೆ ಪ್ಲ್ಯಾನ್ ಮಾಡಿದಾಗ ಇಷ್ಟೊಂದು ಗಿಡಗಳೆಲ್ಲ ವೆರಿ ಫ್ಯೂ ಅಂತ ಅಂದ್ಕೊಂಡ್ವಿ. ಹಿಂದೆ ನಾವು ಶಂಕರಮಠ ರೋಡಲ್ಲಿ ಇದ್ವಿ. ಅಲ್ಲೂ ನಮ್ಮ ಮದರು ಎಲ್ಲ ತುಂಬ ಗಿಡಗಳ ಅಭ್ಯಾಸ ಇದು. ನಮ್ಮ ಮಿಸ್ಸಸ್ಗೂ ತುಂಬ ಇಂಟ್ರೆಸ್ಟು. ಸೊ ವಿ ಸ್ಟಾರ್ಟೆಡ್ ವಿತ್ ರೋಸಸ್. ಮತ್ತು ಕೆಲವೆಲ್ಲ ಅದು ಆಫ್ಟರ್ 3-4 ಇಯರ್ಸ್ ಸ್ವಲ್ಪ ತೊಂದರೆ ಆಗ್ತಿತ್ತು. ಆಮೇಲೆ ಆರ್ಕಿಡ್ ಹಾಬಿ ಬಂತು. ಈ ಪ್ಲ್ಯಾಂಟ್ಸ್ ಮಾಡ್ಬೇಕಾದ್ರೆ ಯಾವ ಗಿಡ ಯಾವುದು ಚೆನ್ನಾಗಿರ್ತದೆ ಅದು ಬರ್ತದೆ. ಸೊ ಒಂದೊಂದಾಗಿ ಆ್ಯಡ್ ಆಗ್ತಾ ಹೋಯ್ತು. ಆಮೇಲೆ ಯಾಕೆ ಡಿಫ್ರೆಂಟಾಗಿ ಯಾವ ಇಂಡಿಯಾದಲ್ಲಿ ಇರೋದಿಲ್ಲ ಆ ವೆರೈಟೀಸ್ ಮಾಡಬೇಕು ಅಂತ. ಸೊ ಈಗ ವಾಪಸ್ ಬಂದು ಸ್ಟಾರ್ಟ್ ಮಾಡಿ 3 ಇಯರ್ಸಿಂದ ನಮ್ಮ ಮಿಸ್ಸಸ್ಸು ಈಗ ಒಂದು 200 ವೆರೈಟೀಸ್ ರೇರೆಸ್ಟ್ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ ಅವು ರೋಸಸ್ ಎಲ್ಲ ಒಂದು 10-20 ವೆರೈಟೀಸ್ ಇದೆ. ಅವೆಲ್ಲ ಪ್ಲ್ಯಾಂಟ್ ಮಾಡಿದ್ದೀವಿ. ಪ್ಲಸ್ ಹೈಬಿಸ್ಕಸ್ ಅವಳೇ ಮಾಡ್ತಾರೆ. ಒಂದು 200-300 ಪಾಟ್ಸ್ ಇದೆ. ಅವಳೇ ಕ್ರಾಸ್ ಬ್ರೀಡ್ ಮಾಡಿ ಒಂದು 12 ವೆರೈಟೀಸ್ ಅವಳ ಹೆಸರಲ್ಲಿ ಮಾಡಿದ್ದಾರೆ. ಅದು ಇದೆ, ಯಾವುದು ಮಲ್ಟಿ ಕಲರ್ಡ್ ಹೈಬಿಸ್ಕಸ್. ಅದು ಬಿಟ್ಟರೆ ಆರ್ಕಿಡ್ಸು ನನ್ನ ಹಾಬಿ. ರೋಸಸ್ಸು, ಹೈಬಿಸ್ಕಸ್ಸು ಅವು ಮಾಡ್ತಾರೆ. ಒಂದು 400 ಅಬೌವ್ ರೋಸಸ್ ಇದ್ದಾವೆ. ಅಡೇನಿಯಮ್ ಇದೆ. ಒಂದು 250 ಹೈಬಿಸ್ಕಸ್ ಇರೋ ಒಟ್ಟಿಗೆ ಒಂದು 750 ಇದೆ. ಇದು ಕೌಂಟ್ ಮಾಡೋಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಯಾವಾಗ ಹೊಸ ವೆರೈಟಿ ಸಿಗ್ತಾ ಆ್ಯಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಆಮೇಲಿಂದ ಹೊರಗಡೆ ಸುತ್ತಮುತ್ತ ಮರಗಳು ಆ ಕಡೆ ಎಲ್ಲ ಹಾಕಿದ್ದೀವಿ. ವೆರಿ ರೇರ್. ಹಾಬಿ ಉಟ್ಕೊಂಡಿದ್ದು ಹೆಂಗೆ ಏನಂದ್ರೆ, ಇವಾಗ ನಾರ್ಮಲ್ ಆಗಿ ಎಲ್ಲಾರ ಮನೇಲೂ ಪಾಟ್ಗಳಿರತ್ತೆ, 1, 2, 3, 4. ಆದ್ರೆ ಇಷ್ಟೊಂದು ಪಾಟ್ಗಳು ನೀವು ಇಟ್ಕೊಂಡಿದ್ದಾರೆ ಅಂದ್ರೆ ನಿಮ್ಗೆ ಅದ್ರ ಮೇಲೆ ತುಂಬಾ ಪ್ರೀತಿ ಇದೆ ಅಂತ. ಬಟ್ ಅದನ್ನ ಹೇಗೆ ಉಟ್ಕೊಂತು? ನಿಮ್ಗೆ ಗಿಡಗಳ ಮೇಲೆ ಪ್ರೀತಿ ಹೇಗೆ ಉಟ್ಕೊಂತ? ಎಲ್ಲಿ ಹೋದ್ರೂ ಬೇರೆಯವ್ರು ಏನೇ ಸೈಟ್ ಸೀಯಿಂಗ್ ಹೋದ್ರೂ ನಾವು ಪ್ಲಾಂಟ್ಸೇ ನೋಡೋಕ್ಕೋ ಎಲ್ಲ ಯಾವುದೇ ಎಷ್ಟು ಅವು ಯಾವಾಗ ಹೊಸದು ನೋಡಿದ್ರು ಬದ್ದು. ನಾವೆಲ್ಲ ಊಟಿಗೆ ಹೋದರೆ ಅಂಬ್ರಾಲೀಸ್ ಎಲ್ಲ 1, 2, 4, 5 ಥರ ಇರೋದು. ಈಗ ನಮ್ಮ ಹತ್ರ ಅವಳ ಮಿಸ್ಸಸ್ ಸುಮಾರು ಕಲೆಕ್ಷನ್ನೇ ಒಂದು
60 ಹೊಸ ಡಚ್ ವೆರೈಟೀಸ್ ಅಮ್ರಾಲಿಸ್ ಇದೆ. ಅಮ್ರಾಲಿಸ್ ಇರೋದ್ರಿಂದ ಅವ್ರ ಆಫೀಸ್ ಅವ್ರಾಯ್ತು, ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದ್ದು ಅಂದ್ಕೊಂಡಿದ್ದೆ. ಅವ್ರ ಆಫೀಸ್ ಹೋಗಿ ಎಲ್ಲ ಸೇರಿ 800 ಅದರಲ್ಲಿ ಮ್ಯಾಚ್ ಆಗಿ ಇದೆ. ಸೊ ಈಗ ಸುಮಾರು ಜನ ಕೊಡಿ ಬ್ರೀಡ್ ಮಾಡಿ ಹಂಗೆ ಅಂತಾರೆ. ಅದನ್ನು ನಾನೀಗ ಸರ್ವಿಸಲ್ಲಿ ಇದ್ದೀನಿ, ಮುಂದಕ್ಕೆ ನೋಡೋಣ ಏನು ಇದು ಡೆವಲಪ್ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ಚಿಕ್ಕ ವಯಸ್ಸಿಂದನೂ ನಿಮಗೆ ಇದ್ರ ಮೇಲೆ ಆಸಕ್ತಿ ಇದೆ? ಹೌದು ಚಿಕ್ಕಂದಿಂದನೂ ಇದಿದೆ. ನೇಚರ್ ಬಗ್ಗೆ ಫಸ್ಟಿಂದನೂ ಇದಿದೆ. ಹಾಗಾಗಿ ಇದ್ರ ಮೇಲೆ ಎಲ್ಲ ಕೆಲಸ ಮಾಡಿದ್ರು ಗ್ರೀನರಿ ಬಗ್ಗೆನೇ ಯೋಚನೆ ಮಾಡಿರೋದು. ನಾ ಟಾಟಾ ಮೋಟರ್ಸಲ್ಲಿದ್ದೆ, ಅರವಿಂದ್ ಮೋಟರ್ಸಲ್ಲಿ. ಅಲ್ಲಿದ್ದಾಗ್ಲೂ ಇಟ್ ವಾಸ್ ದ ಫಸ್ಟ್ ಗ್ರೀನ್ ವರ್ಕ್ಶಾಪ್ ಇನ್ ಇಂಡಿಯಾ. ಸೊ ಏನಿದ್ರು ಗ್ರೀನ್ ಬಗ್ಗೆನೇ ಯೋಚನೆ ಮಾಡಿದ್ದೆ. ಹಾಗೆ ಹಾಬಿ. ಸರ್, ನೀವೇ ಕ್ರಾಸ್ ಬ್ರೀಡ್ ಮಾಡಿದ್ದೀರಾ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಕ್ರಾಸ್ ಬ್ರೀಡ್ ಅಂದರೆ ಮಿಸ್ಸಸ್ ಅವ್ರಿಗೆ ಬರ್ತಾರೆ, ನನಗೆ ಬರೋದಿಲ್ಲ. ಅವರು ಪಾಲಿನೇಷನಲ್ಲಿ ಮಾಡ್ತಾರೆ, ಬಡ್ ಗ್ರಾಫ್ಟಿಂಗಲ್ಲಿ ಕ್ರಾಸ್ ಯಾವುದಾದ್ರು ಅವ್ರ ಟೆಕ್ನಿಕ್ಸಲ್ಲಿ ಮಾಡ್ತಾರೆ. ಇಲ್ಲೆಲ್ಲ ಅವು ಹೈಬಿಸ್ಕಸ್ ಇಲ್ಲಿದೆ, ಜೊತೆ ಮೇಲಿದೆ. ನನಗೆ ಗೊತ್ತಿರೋಂಗೆ ಒಂದು 200 ವೆರೈಟೀಸಲ್ಲಿ ಒಂದು 40-50 ವೆರೈಟೀಸ್ ಈಗಲೂ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಅವೆಲ್ಲ ತರಿಸಿ ಕಡ್ಡಿ ತಂದು ಬ್ರೀಡ್ ಮಾಡಿರ್ತಾರೆ. ಅವೆಲ್ಲ ಈಗ ಡೆವಲಪ್ ಆಗ್ತಾ ಇದೆ, ಲಾಸ್ಟ್ 2 ಇಯರ್ಸಿಂದ ಇದು ಮಾಡ್ತಾರೆ. ಗಿಡಗಳನ್ನ ಬೆಳೆಸೋಕ್ಕೆ ಇನ್ಸ್ಪಿರೇಷನ್ ಯಾರು? ಮತ್ತು ನೀವು ಫಸ್ಟು ಪ್ಲ್ಯಾಂಟ್ ತೊಗೊಂಡು ಬಂದಿದ್ದು ಯಾವ ಗಿಡನ ಫಸ್ಟ್ ನೀವು ನೆಟ್ಟಿದ್ದು? ಒಂದು ಗ್ರೀನ್ ಎನ್ವೈರ್ಮೆಂಟ್ ಬಗ್ಗೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇತ್ತು ಸ್ಕೂಲಿಂದನೂ, ಸೆಂಟ್ ಜೋಸೆಫಲ್ಲಿ ಇದ್ದಾಗಿಂದ. ಬರ್ತಾ ಹಾಗೆ ಬರಬೇಕಾದ್ರೆ ನಾವು ನಮ್ಮ ಮದರೆಲ್ಲ ರೋಸ್ ಪ್ಲ್ಯಾಂಟ್ ಹಾಕ್ತಾಯಿದ್ವು. ಆವಾಗೆಲ್ಲ ರೋಸ್ ಗಿಡಗಳು ಅವು ಇವು ಇತ್ತು. ಆಮೇಲಿಂದ ರೋಸ್ ಬೆಳೀತಾ ಇದೆ. ಆಮೇಲಿಂದ ನನ್ನ ಫ್ರೆಂಡ್ ವಿನೋದ್ ಅವರೆಲ್ಲ ಆರ್ಕಿಡ್ಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೂ ಆರ್ಕಿಡ್ಸ್ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ನಾನು ಆರ್ಕಿಡ್ಸ್ ಇದೆ, ಅದು 1, 2 ಅಂತೇಳಿ 400-500 ಆರ್ಕಿಡ್ಸ್ ಆಗೋದಿತ್ತು. ಇದಾಯಿತು. ಆಮೇಲಿಂದ ಅವಳ ಮಿಸಸ್ ಎಲ್ಲ ಈ ರೋಸಸ್ ಇವೆಲ್ಲ ನೋಡ್ತೀವಲ್ಲ, ಅದು ಅವಳು ಮಾಡೋದು. ನನಗೂ ರೋಸ್ ಬಗ್ಗೆ ಭಾರಿ ಇದು. ಸೊ ನಾನು ಅಟೆಂಡ್ ಮಾಡ್ತೀವಿ. ಈ ಅಮ್ರಾಲಿಸ್ ಅವೆಲ್ಲ ಏನಂದರೆ ಅವಳ ಇಂಟ್ರೆಸ್ಟು. ಸೊ ಇಬ್ರಿಗೂ ಇಂಟ್ರೆಸ್ಟಲ್ಲೇ ಇದು ಮಾಡೋದು. ಇನ್ಸ್ಪಿರೇಷನ್ ಅಂತ ಬಂದರೆ ಗಿಡಗಳನ್ನು ನೆಡಕ್ಕೆ ಇಷ್ಟೊಂದೆಲ್ಲ ಇದು ಮಾಡೋಕ್ಕೆ ಇನ್ಸ್ಪಿರೇಷನ್ ಮೇಡಮ್, ಅದು ಹೆಂಗೆ ಅಂದರೆ ಒಂದು 10 ಗಿಡ ಮಾಡ್ತಾ ಇರ್ಬೇಕಾದ್ರೆ ನೀವು ಅದು ಗ್ರೋಯಿಂಗು, ಅದು ಪೇಷನ್ಸ್ ಕಲಿಸುತ್ತೆ ನಿಮಗೆ. ಬೆಳೆಯುತ್ತೆ, ವೇಟ್ ಮಾಡಬೇಕಾಗುತ್ತೆ, ಅದು ಕಾಯಿಲೆ ಬರುತ್ತೆ ಅಥವಾ ಬೆಳೆಯೋದು ಇದಿರ್ತದೆ ನಿಮಗೆ. ಟೀಚರ್ಸ್ ಯು ಲಾಟ್ ಆಫ್ ಪೇಷನ್ಸು. ಆಮೇಲಿಂದ ಆ ಲವ್ ಪ್ಯಾಷನ್ ಸ್ಟಾರ್ಟ್ ಆಗಿಬಿಟ್ರೆ ಇಟ್ಸ್ ಅ ವೆರಿ ಡೇಂಜರಸ್ ಹಾಬಿ ಅನ್ಬೇಕು. ಇಟ್ ಗೋಸ್ ಆನ್. ಏನೂ ಯೋಚನೆ ಮಾಡಲ್ಲ. ಸಮ್ಮವ್ ಇದನ್ನು ತೊಗೊಳ್ಬೇಕು, ಹಿಂಗೆ ಭಯ ಮಾಡಬೇಕು ಅಂತ ಇದ್ದೇ ಇರ್ತದೆ. ಸೊ ಆ ಥರ ಇಟ್ ನೆವರ್ ಎಂಡ್ಸ್. ಜಾಗ ಚಿಕ್ಕದಾದರೂ ಇಲ್ಲ, ಈ ಜಾಗ ಸಾಕು ಅಂತ ಆಗ್ತೀವಿ. ಅದು ಆ್ಯಡ್ ಆಗ್ತಾನೆ ಇರ್ತೀವಿ. ಇಲ್ಲ ಆ ಸಂಜೆ ಸಿಗಿಸ್ತೀವಿ, ಇಲ್ಲ ಹ್ಯಾಂಗ್ ಮಾಡ್ತೀವಿ, ಇಲ್ಲ ಏನಾರು ಮಾಡ್ತೀವಿ, ಆ ಥರ. ಇಲ್ಲಿ ಡೇವಿಡ್ ಆಸ್ಟಿನ್ ರೋಸಸ್ ಇದ್ದಾವೆ. ಮುಂಚೆ ನಾನು ಹಾಬಿ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ನರ್ಸರಿಲೆಲ್ಲ ಇರೋ 20 ರೋಸು ಅವು ಇವು ನೋಡ್ತಾ ಇದ್ವಿ. ಊಟಿನಲ್ಲಿ ಒಂದು 1000 ವೆರೈಟೀಸ್ ಇತ್ತು. ನನ್ನ ಕ್ರಿಕೆಟಿಂಗರು ಕರ್ನಾಟಕ ರಂಜಿ ಎಲ್ಲ ಕ್ಯಾಪ್ಟನ್ ಎಲ್ಲ ಮಾಡೋದು ಕಸ್ತೂರಿ ರಂಗನ್ ಸರ್ ಅಂತ. ಅವರು ನನ್ನ ಫಾರ್ಮ್ಗೆ ನಾನೇ ಬ್ರೀಡ್ ಮಾಡ್ತಾಯಿದ್ದೀನಿ, ಸೇಲು ಮಾಡ್ತಾಯಿದ್ದೀನಿ. ಅವ್ರ ಹತ್ರ ಹೋದಾಗ 1000 ಗಿಡ ಇತ್ತು. ಅಲ್ಲಿಂದ 400 ಗಿಡಗಳು ತಂದು ಹಾಕಿದ್ದೆ ನಾನು 2015 ಅದಾದಮೇಲೆ ಮತ್ತೆ ಅವೆಲ್ಲ ಕೊಟ್ಟು ಕಡಿಮೆ ಮಾಡಿದ್ವಿ. ಈಗ ಅವರು ಈ ಡೇವಿಡ್ ಆಸ್ಟಿನ್ ಬಗ್ಗೆ ಹೇಳಿದ್ರು. ಈಗೇನಿದೆ ಡೇವಿಡ್ ಆಸ್ಟಿನ್ದೇ ರೋಸಸ್ ಕಲೆಕ್ಟ್ ಮಾಡಬೇಕು ಅಂತ ಇವೆಲ್ಲ ಡೇವಿಡ್ ಆಸ್ಟಿನ್ ರೋಸಸ್ ಮಿಕ್ಸ್ ಇರೋದು ಕಲೆಕ್ಟ್ ಮಾಡಿ. ಇಲ್ಲೆಲ್ಲ ಜಾಗ ಆರ್ಕಿಡ್ಸ್ ಇತ್ತು, ತೆಗೆದು ರೋಸ್ ಹಾಕಿ ಈಗೆಲ್ಲ ಇವೆಲ್ಲ ಆರ್ಕಿಡ್ಸ್. ಸರ್, ಇನ್ನು ಈ ಹೂ ನೋಡಾಯಿತು, ಬೇರೆ ಬೇರೆ ಫ್ಲವರ್ಸ್ ಪ್ಲಾಂಟ್ಸ್ ನೋಡಾಯಿತು. ಇವಾಗ ನಾನು ಏನು ಕೇಳಬೇಕಂದ್ರೆ ಗಿಡಮೂಲಿಕೆಗಳಂಥದ್ದು ಯಾವ್ದಾರ ಪ್ಲಾಂಟ್ಸ್ ಇದೆಯಾ? ಮೆಡಿಸಿನ್ಗೆ ಯೂಸ್ ಮಾಡುವಂಥ ಪ್ಲಾಂಟ್ಸ್? ಮೆಡಿಸಿನ್ ಇರೋವು ಮಾಡೋಕ್ಕೆ ಟ್ರೈ ಮಾಡಿದೆ. ಅದೇನಾಯ್ತು, ಈ ಹಾಬಿನಲ್ಲಿ ಅದನ್ನು ಮಾಡಬೇಕು ಅಂತಿಲ್ಲ. ಜಾಗ ತುಂಬ ಚಿಕ್ಕದು, ಈ ಫ್ಲವರ್ಸೇ ಇದೆ. ಅಲ್ಲ, ನೀವು ಏನಾದರೂ ಮನೆ ಮದ್ದು ಅಂತ ಎಮರ್ಜೆನ್ಸಿ ನೀಡಿ ಏನಾದರೂ ಒಂದು ನೀವು ಯೂಸ್ ಮಾಡೋವಂಥದ್ದು ಯಾವುದು ಪ್ಲಾಂಟ್ಸ್ ಏನೋ ಹಾಕ್ಕೊಂಡು? ಪ್ಲಾಂಟ್ಸ್ ಇರೋವು ಕೆಲವಿದ್ದಾವೆ.
ಕಿಡ್ನಿ ಸ್ಟೋನ್ದು ಅವು ಇವೆಲ್ಲ ಅಲ್ಲಿ ಹೊರಗಡೆ ಹಾಕಿದ್ದೀನಿ ಪಾಟ್ಸಲ್ಲಿ ಬಂದು ಕಿತ್ಕೊಂಡು ಹೋಗ್ತಾರೆ. ಆಮೇಲಿಂದ ಅಲ್ಲೊಂದು ಲಕ್ಷ್ಮಣ ಫಲ ಮರ ಇದೆ ಆ ಕಡೆ. ಅಲ್ಲಿ ಮರ ಇದ್ದಾಗ ಸುಮಾರು ಜನ ಬಂದು ಅದನ್ನು ಡಿಕಾಕ್ಷನ್ ಮಾಡೋಕ್ಕೆ ತೊಗೊಂಡೋಗ್ತಾರೆ, ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ. ಅದಕ್ಕೋಸ್ಕರನೇ ಆ ಮರ ಹಾಕಿದ್ದು, ಇಲ್ಲಾರ ಆ ಮರ ಅಲ್ಲಿ ಹಾಕ್ತಿರ್ಲಿಲ್ಲ, ಆವಾಗ ಹಾಕಿದ್ದು. ಅದು ಅಲ್ಲಿದೆ, ಸುಮಾರು ಜನ ಬರ್ತಾರೆ, ಹಣ್ಣನ್ನ ಅವರೇ ಕಿತ್ಕೊಂಡು ಹೋಗ್ತಾರೆ. ಬಟ್ ಎಲೆಗಳನ್ನ ರೆಗ್ಯುಲರ್ ಬಂದು ಕಿತ್ಕೊಂಡು ಹೋಗ್ತಾರೆ. ಪ್ಲಾಂಟ್ಸಿಂದ ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಸಾಕಷ್ಟು ಗಿಡಗಳಿದೆಯಲ್ಲ, ಅದ್ರ ಮೇಂಟೆನೆನ್ಸ್ ಎಲ್ಲ ಹೆಂಗಿರುತ್ತೆ? ಅದ್ರ ಖರ್ಚೆಲ್ಲ ಜಾಸ್ತಿ ಬರುತ್ತಾ? ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ? ಮೇಡಮ್, ಈ ಆರ್ಕಿಡ್ಗೆಲ್ಲ ನಾನು ವಾರಕ್ಕೊಂದು ದಿವಸ ನೀರು ಹಾಕಿದ್ರೆ ಆಯಿತು. ನೋಡಿ, ಇವೆಲ್ಲ ವುಡ್ಡಲ್ಲಿ ಬೆಳೆದಿದೆ, ಇವೆಲ್ಲ ಹಿಮಾಲಯದ್ದು. ಈಗ ನೋಡಿ ಫ್ಲವರ್ ಬಿಟ್ಟಿರೋದು. ಇವೆಲ್ಲ ಚಾರ್ಕೋಲು ಅವು ಇರ್ತವೆ. ಯಾವಾಗಲೂ ವಾರಕ್ಕೆ 2 ದಿನ ನೀರು ಹಾಕಿದ್ರೆ ಆಯಿತು, ಮಳೆಗಾಲದಲ್ಲಿ ಇಲ್ಲ. ಆಮೇಲಿಂದ ಕೆಲವೆಲ್ಲ ಈ ಎಲ್ಲ ರೋಸ್ ಎಲ್ಲ ಕೋಕೋಪೀಟಲ್ಲಿ ನನ್ನ ಮಿಸ್ಸಸ್ ಹಾಕಿದ್ದಾರೆ. ಅವಳು ರೋಸ್ ಕೋಕೋಪೀಟು ಅದು ಎಕ್ಸ್ಪೆರಿಮೆಂಟ್ ಇದೆ, ಅದು ನೀರು ಕಡಿಮೆ ತೊಳ್ತೇವೆ. ಕೋಕೋಪೀಟಲ್ಲಿ ಬೆಳೆಯಲ್ಲ ಅಂತಾರೆ, ಬಟ್ ಚೆನ್ನಾಗಿ ಬೆಳೀತಾ ಇದೆ ರೋಸಸ್. ನಾವು ನೋಡ್ದಂಗೆ ಇಲ್ಲಿ ಹಾಕಿರೋವೆಲ್ಲ ಬೆಳೆದಿದ್ದಾವೆ. ಇವಕ್ಕೆಲ್ಲ ಅಂಥ ಏನು ಮೇಂಟೆನೆನ್ಸ್ ಇಲ್ಲ. ಆದಷ್ಟು ನೀಮ್ ಆಯಿಲ್ ಯೂಸ್ ಮಾಡ್ತೀನಿ. ವೆರಿ ಕ್ರಿಟಿಕಲ್ ಕೇಸಸಲ್ಲಿ ಕೆಮಿಕಲ್ ಅಥವಾ ಇದು ಯೂಸ್ ಮಾಡ್ತೀವಿ. ಸರ್, ಖರ್ಚೆಲ್ಲ ಹೆಂಗೆ ಬೀಳತ್ತೆ ನಿಮಗೆ? ಅಷ್ಟೊಂದೇನು ದುಬಾರಿ ಬೀಳಲ್ವಾ? ಇಲ್ಲ, ಓಕೆ, ಮೇಂಟೈನ್ ಮಾಡೋ ಅಷ್ಟು ಬೀಳುತ್ತೆ. ಮೇಂಟೈನ್ ಮಾಡೋ ನೀರು ಇದೆಯಲ್ಲ, ಬೋರಲ್ಲಿ ಇದೆಯಲ್ಲ ಮೇಡಮ್, ನಾವು ಒಂದು 10 ಮಿನಿಟ್ಸಲ್ಲಿ ಸ್ಪ್ರೇ ಮಾಡ್ತೀವಿ. ಪ್ರೆಷರ್ ಪಂಪ್ ಇದೆ, ಹಂಗೆ ಇದು ಮಾಡ್ತೀವಿ. ನಾವು ಇಂಡಿವಿಜುವಲಾಗಿ ಹಂಗೆ ಪಾಟ್ಗೆ ಹಾಕಿ ನೀರು ಮಾಡೋಕ್ಕೆ ನಮ್ಗೆ ಟೈಮು ಇದಿಲ್ಲ. ಸಂಡೇಸ್ ಪೂರ್ತಿ ಡೆಡಿಕೇಟೆಡು ಗಾರ್ಡನಿಂಗ್ ಮಾಡೋಕ್ಕೆ. ಬೆಳಗ್ಗೆ ಚೂರಾದರೆ ಸಂಜೆವರೆಗೂ ಆಗುತ್ತೆ. ಸರ್, ಅಲ್ಲಿ ಇದೆಯಲ್ಲ, ಅದ್ಯಾವ ಗಿಡ ಮೇಡಮ್? ಇದು ಈ ಮುಂಚೆ ಎಲ್ಲ ಪಾಟಲ್ಲಿ ಇಲ್ಲ 50 ಗಿಡ ಹಾಕಿದೆ ಫ್ರೂಟ್ಸ್ದು. ಅದು ಯಾಕೋ ಬೆಳಿಲ್ಲ, ಕೆಲವು ಮಾತ್ರ ಉಳಿದ್ವು. ಇವು ಆರೆಂಜ್, ಇದು ಜ್ಯೂಸ್ಗೆ ಯೂಸ್ ಆಗುತ್ತೆ. ದಾಳಿಂಬ್ರೆ ಹಾಕಿದ್ದೀನಿ, ಮಿರಾಕಲ್ ಫ್ರೂಟ್ ಅಂತ ಇದೆ, ಶುಗರ್ಗೇನೋ ಇದಿದೆ ಅಂತ ಇದು ಮಾಡ್ತಾರೆ. ಕೆಲವು ಗಿಡಗಳು ಮಾತ್ರ ಉಳಿದಿದೆ, ಈ ಗಿಡ ಸಾಲದೇನೆ. ಅವೆಲ್ಲ ಪಾಟ್ ಯಾರ್ಯಾರಿದ್ರು, ಸುಮಾರು ಜನ ರಾಂಬುಟಾನ್ ಅವು ಇವೆಲ್ಲ ಥೈಲ್ಯಾಂಡಿಂದ ಗಿಡಗಳು ತಂದಿದ್ವಿ. ಅದೆಲ್ಲ ಫ್ರೆಂಡ್ಸ್ಗೆ ಕೊಟ್ಟು ಅವರು ಭೂಮಿಗೆ ಹಾಕಿದ್ದಾರೆ, ಅವ್ರಿಗೆಲ್ಲ ಚೆನ್ನಾಗಿ ಬೆಳೀತಾ ಇದೆ. ವೇಸ್ಟ್ ಮಾಡಿಲ್ಲ, ಕಡಿಮೆ ಮರಗಳು ಇರೋದು ಎಲ್ಲ. ಇನ್ನು ಗಿಡ ಫ್ಲವರಿಂಗೇ ಇರೋದು. ಇವೆಲ್ಲ ಹಿಮಾಲಯಸ್ದು ಎಲ್ಲ ರೇರ್ ಆರ್ಕಿಡ್ಸ್ ಎಲ್ಲ ಇರ್ತವೆ. ಎಲ್ಲ ಅವನ್ನ ಕಲೆಕ್ಷನ್ಸು. ಇದು ಪ್ಲಾಂಟ್ ಕಲೆಕ್ಷನ್ ಎಲ್ಲ ಹೆಂಗೆ ಮಾಡ್ತೀರಾ ನೀವು? ಪ್ಲಾಂಟ್ ಕಲೆಕ್ಷನ್ ಎಲ್ಲ ಕೆಲವೆಲ್ಲ ಇದು ಆರ್ಕಿಡ್ಸ್ ಎಲ್ಲ ಬೈ ಮಾಡಿ ಹಿಮಾಲಯದಲ್ಲಿ ಕೆಲವೆಲ್ಲ ಫ್ರೆಂಡ್ಸ್ ಇದ್ದಾರೆ, ಅವ್ರು ಕೊಡ್ತಾರೆ. ನಾವು ಈ ಕಡೆ ಇರೋದನ್ನ ಕೊಟ್ಟಿದ್ದೀವಿ, ಸ್ವಾಪಿಂಗ್ ಎಕ್ಸ್ಚೇಂಜ್ ಅಲ್ಲಿ ಇರ್ತವೆ. ಇವೆಲ್ಲ ಕೆಲವೆಲ್ಲ ದುಡ್ಡು ಕೊಟ್ಟೆ ತೊಗೊಂಡಿದ್ದು ಆರ್ಕಿಡ್ಸು. ಇವಾಗ ಆರ್ಕಿಡ್ಸು ಬೈ ಮಾಡೋದು ಹೇಳ್ತೀನಿ, ಜಾಗನೂ ಇಲ್ಲ, ಏನೂ ಇಲ್ಲ. ಸರ್, ಇವಾಗ ಸಮ್ಮರಲ್ಲೆಲ್ಲ ಹೆಂಗಿರುತ್ತೆ? ಸಮ್ಮರ್ ಅಂದರೆ ತುಂಬ ಬಿಸಿಲಿರುತ್ತೆ. ಈ ಪ್ಲಾಂಟ್ಸ್ ಅಂದರೆ ಅವನ್ನ ಮಗು ಥರನೇ ಟೇಕ್ ಕೇರ್ ಮಾಡಬೇಕಾಗಿರುತ್ತೆ. ಒಂದೊಂದು ಪ್ಲಾಂಟ್ಸೂ ನಾವು ಮಗುನ ಹೆಂಗೆ ನೋಡ್ಕೊತೀವೋ ಅಷ್ಟೇ ಅದಕ್ಕೆ ಟೇಕ್ ಕೇರ್ ಮಾಡಬೇಕಿರುತ್ತೆ. ಅವಾಗೆಲ್ಲ ಹೆಂಗಿರುತ್ತೆ ಇದ್ರ ಬಗ್ಗೆ? ಮೇಡಮ್, ಅದಕ್ಕೆ ಅವರು ನನ್ನ ಮಿಸ್ಸಸ್ಸು ಅವರು ರೋಸ್ ಎಲ್ಲ ಇದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ, ಕೋಕೋಪೀಟ್ ಎಲ್ಲ ಪ್ಲಾಂಟ್ ಮಾಡಿ. ಸೊ ಸುಮಾರು ಜನ ಕೋಕೋಪೀಟಲ್ಲಿ ಬರೋಲ್ಲ ಅಂದ್ರು. ಕೋಕೋಪೀಟಲ್ಲೇ ಬೆಳೀತಾ ಇದೆ, ರೋಸು ಚೆನ್ನಾಗೇ ಬರ್ತಾ ಇದೆ. ಅವಾಗ ಏನಾಗುತ್ತೆ, ಅದು ವಾಟರ್ ರಿಟೆನ್ಷನ್ ಇರುತ್ತೆ, ಕಂಟ್ರೋಲ್ಡ್ ವಾಟರ್ ಇರುತ್ತೆ, ವಾಟರ್ ವೇಸ್ಟೇಜ್ ಇರಲ್ಲ. ಸೊ ಆಮೇಲೆ ಕೆಲವು ಕಡೆ ಮನೆಗಳಲ್ಲಿ ಸಾಯಿಲ್ ತುಂಬಿ ಕೆಲವ್ರಿಗೆ ತುಂಬ ಜನಕ್ಕೆ ಇಷ್ಟ ಇರ್ತದೆ ಗಿಡ ಮಾಡಿ ಆ ಪಾಟ್ ಹೊತ್ಕೊಂಡು ಹೋಗೋದು ಫ್ಲ್ಯಾಟ್ಗೆಲ್ಲ. ಇದಾದ್ರೆ ಕೋಕೋಪೀಟ್ ವೇಟೇ ಇರೋದಿಲ್ಲ. ನೋಡಿ, ಇದು ವೇಟ್ ಎಷ್ಟು ಕಡಿಮೆ ಇದೆ. ಸೊ ಯಾಕೆ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು? ಬೇರೆಯವರು ಗೂಗಲಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ಇರುತ್ತೆ, ಬಟ್ ನಾವು ಯಾರಿಗಾನ ಹೇಳ್ಬೇಕಾದ್ರೆ ಕರೆಕ್ಟಾಗಿ ಹೇಳ್ಬೋದು, ಬರುತ್ತಾ ಅವು ಅಂತ ಹಾಕಿದ್ವಿ. ಚೆನ್ನಾಗೇ ಬರ್ತಾ ಇದೆ. ಇದು ಅವಳು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನನಗೂ ಕಾನ್ಫಿಡೆನ್ಸ್ ಇರಲಿಲ್ಲ ಕೋಕೋಪೀಟಲ್ಲಿ ಬರುತ್ತೆ ಅಂತ. ಅವಳೇ ಮಾಡಿ ಇದೆಲ್ಲ ಐಬಿಸ್ಕಸ್ಸು ಅವಳೇ ಮಾಡೋದು. ಇಲ್ಲಿ ಸಾಯಿಲಲ್ಲಿ ಬೆಳೆದಿದ್ದಾರೆ, ಕೆಲವೆಲ್ಲ ಇದರಲ್ಲಿದೆ. ಸಮ್ಮರಲ್ಲಿ ಮೇಂಟೆನೆನ್ಸ್ ಹೆಂಗೆ ಅಂತ? ಸಮ್ಮರಲ್ಲಿ ಏನಿಲ್ಲ, ನೀರು ಹಾಕ್ಲೇಬೇಕು, ಇನ್ನೇನು ಮಾಡೋಕ್ಕೆ ತುಂಬ ಇರುತ್ತೆ, ಬಾಡೋದು ಆ ಥರ ಎಲ್ಲ ಅದು ಇರುತ್ತೆ. ಅವು ಇರುತ್ತೆ. ನಾವು ಕರಿಕೆ ಕೆಲವು ಆರ್ಕಿಡ್ಸ್ಗೆಲ್ಲ ತೊಂದರೆ ಆಗುತ್ತೆ, ಶೇಡ್ ಇದ್ದೇ ಇರ್ತದೆ. ಬೇರೆ ಏನು ಕಷ್ಟ ಅಂತ ಅನ್ಸಲ್ವಾ? ಏನು ಅನ್ಸಲ್ಲ. ಏನಿದೆ 2-3 ಸಲ ನೀರು ಹಾಕೋದು ಒಂದು ಇಶ್ಯೂ ಬಿಟ್ರೆ ಬೇರೆ ಇನ್ನೇನು ಇರಲ್ಲ ಮೇಡಮ್. ಫ್ಲವರ್ಸ್ ಆಯಿತು, ಮೆಡಿಸಿನ್ ಪ್ಲಾಂಟ್ಸ್ ಆಯಿತು, ಇದ್ರ ಜೊತೆ ನೀವು ವೆಜಿಟೇಬಲ್ಸು ಬೆಳೀತಾ ಇದ್ದೀರಾ? ಹಿಂದೆ ಬೆಳೀತಾ ಇದ್ವಿ ಮೇಡಮ್, ಬೆಳೀತಾ ಇದ್ವಿ. ಅದು ಇದು ಗಿಡ ಈ ಫ್ಲವರ್ಸು ಅವು ಇವೆಲ್ಲ ಈ ಐಬಿಸ್ಕಸ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆದಮೇಲೆ ಅದನ್ನು ಬಿಟ್ವಿ.
ಸರ್ ಹೈಬಿಸ್ಕಸ್ ಇಂದನೂ ಮೆಡಿಸಿನ್ಗೆಲ್ಲ ಯೂಸ್ ಇದೆ ಅಲ್ಲ? ಯೂಸ್ ಇದೆ, ನನಗೆ ಅಷ್ಟು ನಾಲೆಜ್ ಇಲ್ಲ. ಬಟ್ ಈ ಹೈಬಿಸ್ಕಸ್ ಎಲ್ಲ ವೆರಿ ರೇರ್ ವೆರೈಟೀಸ್ ಇವೆಲ್ಲ ಫ್ಲವರ್ ಆಗಿದ್ದು. ಈಗ ಏನು ಮಾಡಿ ನನ್ನ ಮೇಜರ್ ಈಗ ಏನಂದರೆ ಅವು ಕೋಕೋಪಿಟಲ್ಲಿ ಗ್ರೋ ಮಾಡಿ ರೋಸ್ ತೋರಿಸಿದಾರೆ, ಅದನ್ನು ಮಾಡಿ ಕೆಲವರೆಲ್ಲ ಮಾಡಿದ್ದಾರೆ ಅಂತಾರೆ. ಬಟ್ ವೆರಿ ಈಸಿ, ಯಾಕಂದರೆ ಯಾರನ್ನ ಹಾಬಿ ಇದ್ದರೆ ಮನೆಯೊಳಗೆ ಮಣ್ಣು ತೊಗೊಂಡೋಗೋದು, ಅದು ಎತ್ತಿ ಚೇಂಜ್ ಮಾಡೋದಿಲ್ಲ, ಇದು ಕೈಯೆಲ್ಲ ಹಿಂಗೆ ಎತ್ಕೋಬೋದು, ಈಸಿಲಿ ಬರುತ್ತೆ, ಚೆನ್ನಾಗಿ ಗ್ರೋ ಆಗಿ. ನೀವು ಇದ್ರ ಜೊತೆ ಸೇಲು ಮಾಡ್ತೀರಾ ಪ್ಲಾಂಟ್ಸ್? ಮೇಡಮ್ ಅವರು ಅಂಬ್ರಾಲೀಸ್ ಮಾತ್ರ ತರಿಸಿದ ಬಲ್ಬ್ಸ್ ಸೇಲ್ ಮಾಡ್ತಾರೆ. ಈಗ ರೋಸಸ್ ಎಲ್ಲ ಈಗ ಬಂದಿರೋದು, ಇಲ್ಲಿ ಯಾರು ಇದಿಲ್ಲ, ನಮ್ಗದಿಲ್ಲ. ಬಟ್ ಹೈಬಿಸ್ಕಸ್ಸು ಸೇಲ್ ಮಾಡ್ತಾರೆ, ಔಟ್ ಬ್ರೀಡ್ ಮಾಡಿದ್ದು ಸೇಲ್ ಮಾಡ್ತಾರೆ ಅಂದರೆ ವೆರಿ ರೇರ್ ಇರೋವು, ಹಾಬಿ ಇರೋವು ಇದಿರ್ತದೆ. ಈ ಮನೆ ಸುತ್ತಮುತ್ತ ಮರ ಹಾಕಿ ಒಂದು 8 years ಆಯಿತು. ಇದು ರುದ್ರಾಕ್ಷಿ, ಹಲಸಿನ ಮರ, ರೆಡ್ ಸೀಬೆ, ಈ ಮೂಳೆ ಹಣ್ಣು ಅಂತಾರಲ್ಲ ಅದು ಹಾಕಿದ್ದೀವಿ. ಅಲ್ಲಿಂದ ಆ ಸೈಡು ಬಂದರೆ ಇವಿಲ್ಲಿ ಮರಗಳು ಹಾಕಿದ್ದೀವಿ, ಸಪೋಟ, ಕರಿಬೇವು, ಈ ಲಕ್ಷ್ಮಣ ಫಲ ಅದು ಹಾಕಿದ್ದೀವಿ. ಈ ಸೈಡ್ ಬಂದರೆ ಈ ರೋಡ್ ಸೈಡ್ಗೆ ರಾಂಬುಟಾನು, ಚೆರೀಸು, ಈ ಪಕ್ಷಿಗಳು ತುಂಬ ಇದ್ದಾವೆ, ಇದು ಹಾಕಿದ್ದೀವಿ. ಆ ರಾಂಬುಟಾನ್ ಈ ವರ್ಷ ಫ್ಲವರ್ ಆಗುತ್ತೆ, 6-7 ವರ್ಷ ಆಯಿತು. ಇವೆಲ್ಲ ಸುತ್ತ ಗ್ರೀನರಿ ಇರಲಿ ಅಂತ, ಮರಗಳು ಇರಲಿ ಅಂತ ಬರ್ತೀವಿ. ಇದ್ರಲ್ಲ ವೀಕ್ಷಕರೇ, ಪರಿಸರ ನಾಶ ಆಗ್ತಾ ಇರೋ ಈಗಿನ ಕಾಲದಲ್ಲಿ ಇಷ್ಟೊಂದು ಮರ ಗಿಡಗಳನ್ನು ಬೆಳೆಸ್ಕೊಂಡು ಮಕ್ಕಳು ಥರ ಪಾಲನೆ ಪೋಷಣೆ ಮಾಡ್ತಾ ಇರೋ ಇವರ ಈ ಕೆಲಸ ಹಲವರಿಗೆ ಮಾದರಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ನಡೆ.